ಹಾಯ್ ವೆಲ್ಕಮ್ ಬ್ಯಾಕ್ ಟು ಮನುಕ್ಷನ ಲಾಗ್ಸ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈಕ್ ಆನೇ ಇರಲಿಲ್ಲ, ನಾನು ಮೈಕ್ ಆಫ್ ಇಟ್ಗೆಸ್ ಮಾತಾಡಕತ್ತೀನಿ. ಇವತ್ತು ಮೊಮೋಸ್ ಟ್ರೈ ಮಾಡೋಣ ಅಂತ ಅನ್ಕೊಂಡಿನಿ. ಮೊಮೋಸ್ ಮೊದಲೆಲ್ಲ ಟ್ರೈ ಮಾಡಿ ನಾನು ಮಸ್ತ್ ರಿಸಲ್ಟ್ ಕೊಟ್ಟಿತ್ತು ನನಗಂತೂ. ಯಾವಾಗ ಟ್ರೈ ಮಾಡಿದ್ರು ನಾ ಮೈದಾ ಹಿಟ್ಟಲ್ಲಿ ಮಾಡೋದಿಲ್ಲ, ಗೋಧಿ ಹಿಟ್ಟು ಹಾಕಿ ಮಾಡ್ತೀನಿ. ಗೋಧಿ ಹಿಟ್ಟಿನ ಮೊಮೋಸ್ ಮಾಡ್ತೀನಿ, ಮಸ್ತ್ ಟೇಸ್ಟ್ ಇರ್ತೈತಿ. ಮಸ್ತ್ ಟ್ರೈ ಅಂತ ಹೇಳ್ತೀನಿ. ಮೈದಾ ಮಾಡೋದನ್ನ ಯಾರೆಲ್ಲ ಟ್ರೈ ಮಾಡಿರಿ ನಂಗೆ ಟ್ರೈ ಮಾಡಿ ಬಂದು ಕಮೆಂಟ್ ಮಾಡಿರಿ. ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ. ಒಂದು ಕ್ಯಾಬೇಜ್ ತಗೊಂಡಿನಿ. ಇಷ್ಟು ಒಂದು ಉಳ್ಳಾಗಡ್ಡಿ ಸಾಕಾಗತ್ತ. ಇದ್ರಾಗ ಒಂದು ಅರ್ಧ ಹೆಚ್ಕೋತೀನಿ. ಇದನ್ನ ಸಣ್ಣಗೆ ಹೆಚ್ಬೇಕು, ಇದನ್ನ ತುರ್ಕೋಬೇಕು ಸಿಪ್ಪಿ ತೆಗೆದು. ಇದನ್ನು ಸಣ್ಣಗೆ ಚಾಪ್ ಮಾಡ್ಬೇಕು. ಹೆಚ್ಚುಕೋಷ್ಟ್ರಂತಂದ್ರ ಇಲ್ಲಿ ಸಾಸಿಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಹಿಂಗ ಟೊಮೆಟೊನ ಮೇಲೆ ಸ್ವಲ್ಪ ಹೆಚ್ಚಬೇಕು, ಭಾಳ ಹೆಚ್ಚಬಾರ್ದು. ಈಗ ಜಸ್ಟ್ ಹಾಕಿ ನಾನು ನೋಡ್ರಿ ಇಷ್ಟ ಕೊಯ್ದ ಹಾಕ್ಬೇಕು ಕುದಿಯಾಕ. ಇದ್ರೊಳಗ ಬೆಳ್ಳುಳ್ಳಿ ಮತ್ತು ಒಂದು 7ರಿಂದ 8 ಮೆಣಸಿನ್ಕಾಯಿ ಹಾಕೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಮುಚ್ತೈತಿ, ಖಾರ ಚಲೋ ಐತಿ. ಬೆಳ್ಳುಳ್ಳಿನ ಸಿಪ್ಪಿ ಬಿಡ್ಸಾಕೋರಿ, ನಂಗೆ ಅಷ್ಟು ಟೈಮ್ ಇಲ್ಲ, ಸೊ ಅದಕ್ಕೆ ನಾನು ಹಿಂಗ ಉಳ್ಳಾಗಡ್ಡಿ ಹೆಚ್ಕೊಂಡಿನಿ, ಕ್ಯಾರೆಟ್ ತುರ್ಕೊಂಡೀನಿ, ಕ್ಯಾಪ್ಸಿಕಮ್ ಕ್ಯಾಬೇಜ್ನ ಈ ತರ ಹೆಚ್ಕೊಂಡೇನಿ ಸಣ್ಣದ. ಒಂದು ಬಾಳ್ಗಿ ಇಟ್ಕೋಬೇಕು. ಬಾಳ್ಗಿ ಒಳಗ ಒಂದ್ 2-3 ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು. ಆಯಿಲ್ ಭಾಳ ಕಮ್ಮಿ ಹಾಕೋರಿ, ಭಾಳ ಕೊಳಕ್ ಹೋಗ್ಬೇಡ್ರಿ. ಮತ್ತು ಆಮೇಲೆ ಉಳ್ಳಾಗಡ್ಡಿ ಹಾಕೊಂಡು ಉಳ್ಳಾಗಡ್ಡಿ ಒಂದು 70% ಬೇಯಿಸ್ಬೇಕು. ಉಳ್ಳಾಗಡ್ಡಿ ಬೆಂದೆ ತಂದ್ಮೇಲೆ ಇದಕ್ಕೆ ಕ್ಯಾಬೇಜ್ ಕ್ಯಾರೆಟ್ ಹಾಕೊಂಡಿರ್ತೀವಲ್ಲ, ಹೆಚ್ಕೊಂಡಿರ್ತೀವಲ್ಲ, ಅದನ್ನ ಹಾಕೊಂಡು ಚಂದಾಗ ಮಿಕ್ಸ್ ಮಾಡಿ 50% ಅಷ್ಟೇ ಕುಕ್ ಆಗಬೇಕು. ಕ್ಯಾಬೇಜ್ ಫುಲ್ ಕುಕ್ ಆಗಕ್ಕೆ ಹೋಗ್ಬಾರ್ದು, 50% ಮಾತ್ರ ಕುಕ್ ಆಗಬೇಕು. ಅಂದ್ರೆ ನಾವು ಸ್ಟೀಮ್ ಮಾಡಿದ್ಮೇಲೆ ಅದು ಫುಲ್ ಕುಕ್ ಆಗುತ್ತೆ. ಸೊ ಅದಕ್ಕೆ ಮತ್ತೆ ಇದು ಕುಕ್ ಆಗೈತೆ ಅಂದಾಗ ಒಂದು ಸ್ವಲ್ಪ ಮೆಣಸಿನ ಪೌಡ್ರು, ಉಪ್ಪು, ಅರಿಗೆನು ಈ 3 ಹಾಕ್ಬೇಕು. ಜೀರಿಗೆ ಪೌಡ್ರ್ ಹಾಕೋರಿದ್ರೆ ಜೀರಿಗೆ ಪೌಡ್ರನ್ನ ಹಾಕೋರಿ, ಇನ್ನ ಟೇಸ್ಟ್ ಚಲೋ ಅನ್ಸುತ್ತೆ. ಮತ್ತೆ ಇದಕ್ಕೆ ನಿಮ್ಗೆ ಯಾವ್ದಾವ್ದು ಬೇರೆ ಕಾಯಿಪಲ್ಲೆ ಬೇಕಂದ್ರೆ ಅದನ್ನು ಕೂಡ ಹಾಕೋರಿ. ಇದನ್ನ ಫುಲ್ಗೆ ಇದು ಆಫ್ ಮಾಡ್ಬಿಡ್ಬೇಕು. ಆಫ್ ಮಾಡಿ ತಣ್ಣಗಾಗ ಬಿಡ್ಬೇಕು. ಆಮೇಲೆ ಈ ಕಡೆ ಹಿಟ್ಟು ಕಲ್ಸ್ಕೊಳೋದಂತ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪ ಮತ್ತು ಸಕ್ಕರೆ ಹಾಕಿ ಎಣ್ಣೆ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನು ಗಟ್ಟಿ ಅನ್ಸ್ಲಾರಂಗ ಸಾಫ್ಟ್ ಆಗಿ ಚಪಾತಿ ಹಿಟ್ಟು ಹದಕ್ಕೆ ಕಲ್ಸ್ಕೋಬೇಕು. ನೀವು ಇವಾಗ ಇದಕ್ಕೆ ಮೈದಾ ಹಿಟ್ಟಾದ್ರೂ ಹಾಕೋರಿ, ಇಲ್ಲಾರ ನೀವು ಗೋಧಿ ಹಿಟ್ಟಿಂದ ಫುಲ್ ಮಾಡ್ತೀನಿ, ಗೋಧಿ ಹಿಟ್ಟಿಂದಾರ ಮಾಡ್ರಿ, ಮೈದಾ ಹಿಟ್ಟಿಂದ ಬೇಕಂದ್ರೆ ಮೈದಾ ಹಿಟ್ಟಿಂದಾರ ಮಾಡ್ರಿ. ಇಲ್ಲ ಎರಡು ಮಿಕ್ಸ್ ಮಾಡಿ ಅರ್ಧ ಹಾಕೋತೀವಿ ಅಂದ್ರೆ ಅದಾದ್ರೂ ಮಾಡ್ರಿ ನಡೀತೈತಿ. ಮತ್ತು ಆಮೇಲೆ ಇಲ್ಲಿ ಚಟ್ನಿ ಅಂತಂದ್ರೆ ಟೊಮೆಟೊ ಕುಚ್ಕೊಂಡಿದ್ನಲ್ಲ, ಈ ತರ ಮುಟ್ಟು ನೋಡಿದ್ರೆ ಚರ್ಮ ತೆಗಿಯಾಕ ಬರ್ಬೇಕು. ಈ ತರ ಹಿಂಗ ತೆಗಿಯಾಕ ಬಂತಂದ್ರ ಚರ್ಮ ಇದು ಕುಕ್ ಆಗೈತಿ ಅಂತಂತ ಅರ್ಥ. ಇದಕ್ಕೆ ಚಟ್ನಿಗೆ ಪರ್ಫೆಕ್ಟ್ ಐತಿ. ಇದೆಲ್ಲಾನು ಕುಚ್ಚಕ್ ಹಾಕಿದ್ದು ಎಲ್ಲಾನು ಚರ್ಮ ಅದನ್ನೆಲ್ಲ ತೆಗೆದು ಟೊಮೆಟೊದ ಇದ್ರದ್ದು ಸಿಪ್ಪಿ ಈ ತರ ಇರ್ತೈತಿ, ತೆಗಿಲಾರ್ದು ಈ ತರ ಇರ್ತೈತಿ. ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಮತ್ತು ಆಮೇಲೆ ಇದನ್ನ ಟೊಮೆಟೊ ಕುಚ್ಚಿದ ನೀರ್ನ ಚೆಲ್ಲಕ್ ಹೋಗ್ಬೇಡ್ರಿ, ಅದನ್ನ ತೆಗೆದು ಇಟ್ಕೋಬೇಕು. ನೆಕ್ಸ್ಟ್ ಸಾಸ್ ಮಾಡುವಾಗ ಮತ್ತೆ ಯೂಸ್ ಆಗುತ್ತೆ ಇದು. ಸೊ ಅದಕ್ಕೆ ಇವಾಗ ನಾವೆಲ್ಲ ಕುಚ್ಚಿಟ್ಕೊಂಡಿರ್ತೇವಲ್ಲ, ಅದಕ್ಕೆ ಮಿಕ್ಸರ್ ಹಾಕಿ ಗ್ರೈಂಡ್ ಮಾಡ್ಬೇಕು. ಉಪ್ಪು ಮತ್ತು ಸಕ್ಕರೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಂದಾಗ ಒಂದ್ ಸ್ವಲ್ಪ ಏನು ಟೊಮೆಟೊದ ಏನು ಉಳಿಲಾರ್ದಂಗ ಗಂಟ ಆ ತರ ಲಮ್ಸ್ ಏನು ಇರ್ಲಾರ್ದಂಗ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ನಾವು ಕುದಿಸಿರ್ತೀವಲ್ಲ ಟೊಮೆಟೊನ, ಆ ಡಬ್ರಿನ ಸ್ವಲ್ಪ ಎಣ್ಣೆ ಹಾಕೊಂಡು ಆಮೇಲೆ ಇದನ್ನ ರುಬ್ಬಿಟ್ಟಿರ್ತೀವಲ್ಲ ಪ್ಯೂರಿ ಅದನ್ನ ಹಾಕೋಬೇಕು. ಅದನ್ನ ಹಾಕೊಂಡು ಚಂದಾಗ ಕುದಿಯಾಕ ಬಿಡ್ಬೇಕು. ಅದನ್ನ ನಾವು ನೀರನ್ನು ಸಹಿತ ತೆಗೆದಿಟ್ಕೊಂಡಿದ್ವಲ್ಲ ಆಗಲ್ಲಿ, ಅದನ್ನು ಸಹಿತ ಇವಾಗ ಹಾಕಿ ಅದನ್ನ ಚಂದಾಗ 10 ನಿಮಿಷ ನೀರೆಲ್ಲ ನಾವ್ ಎಷ್ಟು ಹಾಕಿರ್ತೇವೆ ಅದೆಲ್ಲ ಹಿಂಕೊಂಡು ನಾವ್ ಎಷ್ಟು ರುಬ್ಬಿರ್ತೀವಿ ಅಷ್ಟ ಕ್ವಾಂಟಿಟಿ ಬರ್ಬೇಕದ, ಅಷ್ಟಾಗು ಹಂಗ ಚಂದಾಗ ಕುದಿಯಾಕ ಬಿಟ್ಬಿಡ್ಬೇಕದ. ಅದೆಲ್ಲ ಈ ತರ ಎಲ್ಲ ಕುದಿ ಬರ್ತೈತಿ. ನೆಕ್ಸ್ಟ್ ಅದ ಕುದಿಯುವಾಗ ನೀವು ಏನಾದ್ರು ಮಸಾಲ ಆ್ಯಡ್ ಮಾಡ್ಕೊಂಡಿದ್ದಿಲ್ಲ ಆಗ್ಲೇ ಅಂತಂದ್ರ ಉಪ್ಪು, ಸಕ್ರಿ, ಅರಿಶಿನ ಪುಡಿ ಈ ಟೈಮ್ನಾಗ ಹಾಕೋಬಹುದು. ಅದಕ್ಕ ಅಂತಂದ್ರೆ ನಡಿತೈತಿ. ಇವಾಗ ಹಾಕೊಂಡ್ರು ಸಹಿತ ಅವಾಗ ಹಾಕೋಬೇಕಂತ ಏನಿಲ್ಲ. ಅವಾಗ ಮಾಡ್ತಿದ್ರೆ ಇವಾಗ ಹಾಕೋರಿ. ಎಣ್ಣೆ ಕಮ್ಮಿ ಹಾಕೋರಿ. ಇದಕ್ಕ ಭಾಳ ಅಂದ್ರೆ ಭಾಳ ಕಮ್ಮಿ ಹಾಕೋರಿ, ಭಾಳ ಹಾಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಎಣ್ಣೆ ಬಿಡ್ತೈತಿ. ಸೊ ಅದಕ್ಕ ಆಮೇಲೆ ಇದು ಕುದಿಯುವಾಗ ಹಿಂಗ ನೋಡ್ರಿ ಎಲ್ಲ ಹೋಗಿತದ, ಸ್ವಲ್ಪ ಆಗೈತಿ. ಅವಾಗ ಅರಿಗೆನ ಹಾಕೊಂಡು ಆಫ್ ಮಾಡ್ಬಿಡ್ಬೇಕು. ಮುಗೀತು ಚಟ್ನಿ. ಆಮೇಲೆ ಈ ಕಡೆ ನಮ್ ಹಿಟ್ಟು ಚಂದಗ ನೆಂದಿತ್ತು ಮತ್ತು ಸ್ಟಫಿಂಗ್ ಆರಿತ್ತ. ಅದೇ ಚಂದಾಗ ಹಿಟ್ಟ ನಾದ್ಕೊಂಡ ಕೈಯಾಗನ ಮಸ್ತಗ ಮಾಡ್ಕೊಂಡ ಚಂದಾಗ ಉಳ್ಳಿ ಹರ್ಕೊಳತೀನಿ. ಒಂದು ಚಪಾತಿ ಒಳಗ 4 ಭಾಗ ಮಾಡಿದ್ರೆ ಎಷ್ಟು ಬರ್ತೈತಿ ಹಿಟ್ಟು? ಚಪಾತಿ ಮಾಡ್ಕೋ ಹಿಟ್ಟೊಳಗ 1 ಭಾಗ ಅಂದ್ರೆ
4ನೇ ಒಂದು ಭಾಗ ಒಳಗ ತಗೊಂಡ ನಾವು ಇನ್ನು ಮೊಮೋಸ್ ಮಾಡ್ಬೇಕ. ಅಂದ್ರ ಬಹಳ ತೆಳ್ಳ ಮಾಡ್ಕೊಳಕ್ ಹೋಗ್ಬಿಡ್ರಿ, ಬಹಳ ದಪ್ಪನು ಮಾಡ್ಕೊಳಕ್ ಹೋಗ್ಬಿಡ್ರಿ. ಬಹಳ ದಪ್ಪ ಆದ್ರೂ ಹಿಟ್ಟಿಟ್ಟು ಅನಸ್ತೈತಿ, ಬಹಳ ತೆಳ್ಳಗಾದ್ರ ಅಂದ್ರ ಪಲ್ಯನ ತಿಂದಂಗ ಅನಸ್ತೈತಿ. ಸೊ ಅದಕ್ಕೆ ಈ ತರ ಮೀಡಿಯಂ ಮಾಡ್ಕೊರಿ. ಮೀಡಿಯಂ ಚಪಾತಿ ಅಂದ್ರೆ ಚಪಾತಿಕಿನ್ನ ಸ್ವಲ್ಪ ದಪ್ಪ, ಪೂರಿಕಿನ್ನ ಸ್ವಲ್ಪ ತೆಳ್ಳಗ, ಆ ರೀತಿಯಾಗಿ ನಂದು ದೊಡ್ಡದೈತಿ ಎಲ್ಲಿ, ಅದಕ್ಕೆ ದೊಡ್ಡ ಎಲ್ಲಿ ಇದ್ದಿದ್ದಕ್ಕೆ ನಾ 2 ಚಮಚಿ ಅಷ್ಟು ಸ್ಟಫಿಂಗ್ ಹಾಕೊಂಡು ನಂಗೆ ಬೇಕಾಗಿ ಶೇಪ್ ಕೊಟ್ಕೊಂತೀನಿ. ಇದಕ್ಕೆ ಅಂದ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ಶೇಪ್ ಕೊಡ್ರಿ. ರೌಂಡ್ ತರ ಮಾಡ್ರಿ, ಮುದ್ಕ ತರ, ಇಲ್ಲಾರ ಹಿಂಗ ಹೊರಗೆ ಸಿಗ್ತೈತಲ್ಲ ಆ ತರ ಮಾಡ್ರಿ. ಇಲ್ಲ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಮಾಡ್ರಿ. ಶೇಪ್ ಇಂತ ಟೇಸ್ಟ್ ಇಂಪಾರ್ಟೆಂಟ್ ಆಕೈತಿ. ಸೊ ಅದಕ್ಕೆ ಎಲ್ಲಾನು ಇದೇ ರೀತಿಯಾಗಿ ಮಾಡ್ಕೊಂಡೆ ನಾನು. ಮಾಡ್ಕೊಂಡು ಆಮೇಲೆ ಸ್ವಲ್ಪ ಗ್ಯಾಪ್ ಇರ್ಬೇಕು ಇವಕ್ರ ನಡುವೆ, ಚೂರ್ ಒಂದೊಂದ್ ಗ್ಯಾಪ್ ಇರ್ಬೇಕು. ಇಲ್ಲಂದ್ರ ಅವ ಹತ್ಕೊಂಡ್ಬಿಡ್ತಾವು. ಅವು ಬೆಂದಾದ್ಮೇಲೆ ತೆಗಿಯಕ್ ಬರಂಗಿಲ್ಲ. ಒಂದ್ 10 ರಿಂದ 15 ನಿಮಿಷ ಕುಕ್ ಬಿಟ್ಬಿಡ್ರಿ. ಓವರ್ ಕುಕ್ ಮಾಡಕ್ ಹೋಗ್ಬೇಡ್ರಿ. 20 ನಿಮಿಷ ಅರ್ಧ ತಾಸು ಇಡೋಣಂತ ಮಾಡಕ್ ಹೋಗ್ಬೇಡ್ರಿ. 10 ರಿಂದ 12 ನಿಮಿಷ 15 ನಿಮಿಷ ಬಾಳ ಅಂತಂದ್ರ ಕುಕ್ ಮಾಡಿ ನೆಕ್ಸ್ಟ್ ತೆಗದ್ ನೋಡಿದ್ರಿ ಇಷ್ಟು ಚೆನ್ನಾಗಿ ತಮ್ಗೆ ತಾವ ಬಿಟ್ಕೊಂಡು ಹೇಳ್ಬೇಕವ. ಹತ್ಕೊಂತು ಅಂತ ಹತ್ಕೊಂಡ್ ಮಟ ಬಿಡಾಕ್ ಹೋಗ್ಬೇಡ್ರಿ. ಆಮೇಲೆ ಇದು ನಮ್ ಟೇಸ್ಟಿ ಮೊಮೋಸ್ ರೆಡಿ ಆಯ್ತು. ನಂಗಂತ್ರು ತಡ್ಕೊಳಕ್ ಆಗಕತ್ತಿರ್ಲಿಲ್ಲ, ಮಸ್ತ್ ಆಗಿದ್ದು. ಫಸ್ಟ್ ನಮ್ಮ ಯಜಮಾನ್ರಿಗೆ ಟೇಸ್ಟ್ ಮಾಡಕ್ ಕೊಟ್ಬಿಡೋಣಂತ ಫಸ್ಟ್ ಪ್ರಯೋಗ ಯಾವಾಗಳಿದ್ರು ಅವ್ರಿಗೆ ಮಾಡ್ತೀನಿ ನಾನು. ಅವ್ರ ಸ್ವಲ್ಪ ಹಂಗ್ಸಾಗತ್ತಿದ್ರ ನೀ ಚಲೋ ಮಾಡಲ್ಲ ಅನ್ನೋರ್ಗತೆ ಮಾಡ್ತಿಲ್ಲ ಅಂತಂದ, ಆದ್ರೂ ಹೇಳ್ರಿ ರಿವ್ಯೂ ಅಂತ ಅನ್ನೋದಕ್ಕೆ ಕಾಣ್ಸಕತ್ತಿದ್ರು. ಹಿಂಗೆಲ್ಲ ರಿಯಾಕ್ಷನ್ ಕೊಟ್ರು ನೋಡ್ರಿ ಅವ್ರ. ನಾನು ಆಮೇಲೆ ಅವ್ರು ಮಾಡೋ ರಿಯಾಕ್ಷನ್ ಹೆಂಗೈತಿ ಅನ್ನೋದು ಅನ್ಕೊಂಡು ಟೇಸ್ಟ್ ಮಾಡಿ ನೋಡಿದ್ನಿ. ರಿಯಲಿ ಸೋ ಯಮ್ಮಿ. ನಿಜ ನಾ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟು ಟೇಸ್ಟ್ ಆಗಿತ್ತೈತೆ ಅಂತಂದು. ನಿಜ ಲಾಸ್ಟ್ ಟೈಮ್ ಕಿಂತ ಇನ್ನ ಬೆಟರ್ ಆಗೈತಿ ಟೇಸ್ಟ್. ಸಖತ್ ಅಂದ್ರೆ ಸಖತ್ ಆಗೈತಿ. ಮಸ್ಟ್ ಟ್ರೈ ಅಂತೀನಿ. ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು.